ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ಬಂದರೂ ಸಹ ನಿಮಗೆ ತಿಳಿಸ್ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಇನ್ ಕೇಸ್ ಏನಾದರೂ ನೀವು ರಾಕಿ ಅಭಿಮಾನಿಯಾಗಿದ್ದರೆ ಜಸ್ಟ್ ಚಾನಲ್ನ ಫಾಲೋ ಮಾಡ್ತಾ ಇರಿ. ಆ್ಯಂಡ್ ಇನ್ನು ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಸುಮಾರು 3 ಅಪ್ಡೇಟ್ಸ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ಹೊರಟಿದ್ದೀನಿ. ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಡಿಲೇ ಆಗಿದೆ. ಆ್ಯಂಡ್ ಫಸ್ಟ್ಲಿ ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಕಾರಣ ಬಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು 1 ವೀಕಿಂದ ಬಂದ್ಬಿಟ್ಟು ಯಾವುದೇ ವಿಡಿಯೋ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಬರೀ ಶಾರ್ಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿತ್ತು, ಬಟ್ ಫುಲ್ ವೀಡಿಯೋಸ್ನ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಆ ಒಂದು ಆಕ್ಸೆಸ್ ಅನ್ನೋದು ಸಿಕ್ಕಿದೆ. ಸೊ ಇವಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಮ್ಯಾಟ್ರ್ ಏನಪ್ಪ ಅಂದರೆ ರೀಸೆಂಟ್ಲಿ ನಯನತಾರ ಮೇಡಮ್ ಅವರು ಈ ಸಿನಿಮಾದಲ್ಲಿ ಇದ್ದಾರೆ ಅಂತ ರೂಮರ್ಸ್ ಪ್ರಕಾರ ಪ್ರತಿಯೊಬ್ಬರನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ. ಆ್ಯಂಡ್ ಈಗ ಇನ್ನಷ್ಟು ಗಟ್ಟಿಯಾದಂಥ ಒಂದು ಸುದ್ದಿ ಬಂದಿದೆ. ಹೌದು, ನಯನತಾರ ಮೇಡಮ್ ಅವರು ಸಿನಿಮಾದಲ್ಲಿ ಇದ್ದಾರೆ. ಸೊ ಆ ಮಾಹಿತಿ ಯಾರ ಕಡೆಯಿಂದ ಬಂತು, ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಸದ್ಯಕ್ಕೆ ಶೂಟ್ ಎಲ್ಲಿ ನಡೀತಾ ಇದೆ ಆ್ಯಂಡ್ ಎಷ್ಟು ಮಟ್ಟಿಗೆ ಶೂಟ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿದೆ, ಆ್ಯಂಡ್ ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಸೊ ಇನ್ನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಮೊದಲನೇದಾಗಿ ನಿಮಗೆ ಶೂಟು ಬಗ್ಗೆ ಮಾತಾಡ್ಬಿಡ್ತೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಸದ್ಯಕ್ಕೆ ಕಿಯಾರಾ ಅಡ್ವಾಣಿ ಆ್ಯಂಡ್ ನಮ್ಮ ರಾಕಿ ಬಂದ್ಬಿಟ್ಟು ಸದ್ಯಕ್ಕೆ ಒಂದು ಸಾಂಗ್ನ ಶೂಟ್ ಮಾಡ್ತಿದ್ದಾರೆ ಅಂತೆ. ಅದು ಸಹ ಗೋವಾದಲ್ಲಿ ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಇದೆ. ಯಾವುದೇ ರೀತಿಯ ಒಂದು ದೊಡ್ಡ ಸೆಟ್ ಆಗದೇನೆ ಲೈವ್ ಲೊಕೇಶನ್ಸಲ್ಲಿ ಅತಿ ದೊಡ್ಡ ಸ್ಕೇಲ್ನಲ್ಲೇ ಶೂಟ್ ಮಾಡ್ತಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅಟ್ ದ ಸೇಮ್ ಟೈಮ್ ಈ ಸಾಂಗ್ನ ಕೊರಿಯೋಗ್ರಫಿ ಮಾಡಿರೋದು ಬಂದ್ಬಿಟ್ಟು ಗಣೇಶ್ ಆಚಾರ್ಯ ಅವರು ಈ ಸಾಂಗ್ನ ಕೊರಿಯೋಗ್ರಫಿ ಮಾಡ್ತಿದ್ದಾರೆ ಅಂತೆ. ಆ್ಯಂಡ್ ಇನ್ನೂ ಒಂದು ಮಾಹಿತಿ ಸಿಗ್ತಾ ಇದೆ. ಆ್ಯಂಡ್ ಈ ಸಾಂಗ್ ಬಂದ್ಬಿಟ್ಟು ಎಸ್ಪೆಷಲಿ ಸ್ವಲ್ಪ ಹಾಟ್, ಅದ್ರ ಜೊತೆಗೆ ಇದೊಂದು ಐಟಮ್ ಸಾಂಗ್ ಅನ್ನುವ ಸುದ್ದಿ ಸಹ ಇದೆ. ಇದೆಷ್ಟು ಮಟ್ಟಿಗೆ ನಿಜವ, ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ಒಂದು ಸಾಂಗ್ ಅಂತೂ ಗೋವಾದಲ್ಲಿ ಸದ್ಯಕ್ಕೆ ಶೂಟ್ ಅನ್ನೋದು ನಡೀತಾ ಇದೆ ಅಂತ ಮಾಹಿತಿ ಇದೆ. ಸೊ ಇನ್ನು ನೆಕ್ಸ್ಟ್ ನಯನತಾರ ಅವರು ಸಿನಿಮಾದಲ್ಲಿ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ರೂಮರ್ಸ್ ಪ್ರಕಾರ ನೀವು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ನ ಹೇಳುವಂತಹ ವ್ಯಕ್ತಿಗಳು ಬಂದ್ಬಿಟ್ಟು ಡಿಸ್ಕಷನ್ಸ್ ಮಾಡ್ತಾ ಇದ್ವಿ. ಆ್ಯಂಡ್ ಈಗ ಇದಕ್ಕೆ ಒಂದು ಚೆಕ್ ಪಾಯಿಂಟ್ ಕೊಡೋದಕ್ಕೋಸ್ಕರ ಇನ್ನೊಬ್ಬರು ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರುವಂತಹವರೇ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹೌದು, ನಿಜ. ಅಮೆರಿಕನ್ ಆ್ಯಕ್ಟರ್ ಅಕ್ಷಯ್ ಒಬೆರಾಯ್ ಅವರು ಬಂದ್ಬಿಟ್ಟು ರೀಸೆಂಟ್ಲಿ ಒಂದು ಇಂಟರ್ವ್ಯೂದಲ್ಲಿ ಬಂದ್ಬಿಟ್ಟು ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಯನತಾರ ಮೇಡಮ್ ಸಹ ಈ ಸಿನಿಮಾದಲ್ಲಿ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಾನು ಸಹ ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಸ್ವತಃ ಅವರ ಮಾತಿನಿಂದಾನೇ ಒಂದು ಇಂಟರ್ವ್ಯೂದಲ್ಲಿ ಜನರ ಮುಂದೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. तो अभी फिलहाल मैं टॉक्सिक शूट कर रहा हूँ. यश वाली मेगा स्टार यश या रॉकिंग स्टार यश इज हिज एक्चुअल टाइटल. And Nayantara, I think, right? नयनतारा इज देयर. एक्चुअली मैं कास्ट के बारे में ना बात करूँ तो बेहतर है, बिकॉज उनको अच्छा नहीं लगेगा. बट गीतू मोहनदास इज द डायरेक्टर, और गीतू मोहनदास का मैं बहुत 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 बड़ा फैन रह चुका हूँ. ಆ್ಯಂಡ್ ಅಕ್ಷಯ್ ಒಬೆರಾಯ್ ಅವರು ಬಂದ್ಬಿಟ್ಟು ಸುಮಾರು ದಿನಗಳಿಂದನೇ ಹೇಳಿದ್ದೆ. ಆ್ಯಕ್ಚುಲಿ ಬಂದ್ಬಿಟ್ಟು ನೀವು ಏನಾದರೂ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮಗೆ ಗೊತ್ತಿರುತ್ತೆ ಅಕ್ಷಯ್ ಒಬೆರಾಯ್ ಅವರು ಸಿನಿಮಾದಲ್ಲಿ ಇದ್ದಾರೆ ಅಂತ ನಾನು ಎಷ್ಟೋ ದಿನಗಳಿಂದ ಹೇಳಿದ್ದೆ. ಹೀ ಈಸ್ ಎ ಅಮೆರಿಕನ್ ಆ್ಯಕ್ಟರ್. ಅಟ್ ದ ಸೇಮ್ ಟೈಮ್ ಹಿಂದಿ ಸಿನಿಮಾಗಳು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಇವರು. ಆ್ಯಂಡ್ ಇವರು ಹೇಳ್ತಿರೋದು ಇಷ್ಟೇ, ಸಿನಿಮಾ ಖಂಡಿತವಾಗ್ಲೂ ಇಟ್ಸ್ ಪ್ಯಾನ್ ವರ್ಲ್ಡ್ ಸಿನಿಮಾ, ಆ ಲೆವೆಲ್ಲಾಗಿ ವರ್ಕಿಂಗ್ ಅನ್ನೋದು ನಡೀತಾ ಇದೆ ಸದ್ಯಕ್ಕೆ ಅಂತ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಇವರು ಹೇಳಿದ್ದಾರೆ, ನಯನತಾರ ಮೇಡಮ್ ಅವರು ಇದ್ದಾರೆ ಅಂತ ಹೇಳಿದ್ದಾರೆ ಅಂದರೆ ಡೆಫಿನೆಟ್ಲಿ ನಾವು ಇದನ್ನು ನಂಬಲೇಬೇಕು. ಆ್ಯಂಡ್ ಕೆಲವೊಂದು ಮೂಲಗಳ ಪ್ರಕಾರ ಸಿಗ್ತಾ ಇರುವಂತಹ ಮಾಹಿತಿ ಏನಪ್ಪ ಅಂದರೆ ರಾಕಿ ಸಿಸ್ಟರ್ ಪಾತ್ರವನ್ನು ಮಾಡ್ತಿದ್ದಾರೆ ನಯನತಾರ ಮೇಡಮ್ ಅವರು ಅಂತ ಮೂಲಗಳ ಪ್ರಕಾರ ಮಾಹಿತಿ ಸಿಗ್ತಾ ಇದ್ದರೆ, ಇನ್ನಷ್ಟು ಮೂಲಗಳ ಪ್ರಕಾರ ಸಿಗ್ತಾ ಇರುವಂತಹ ಮಾಹಿತಿ ಏನು ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ಶಿ ಈಸ್ ಪ್ಲೇಯಿಂಗ್ ಎ ಲೇಡಿ ಡಾನ್ ಕ್ಯಾರೆಕ್ಟರ್ ಇನ್ ದ ಟಾಕ್ಸಿಕ್ ಮೂವಿ ಅಂತ ಮಾಹಿತಿ ಸಿಗ್ತಾ ಇದೆ. ಬಾಸ್, ಇದು ಎಷ್ಟು ಮಟ್ಟಿಗೆ ನಿಜ ಅಂತಲೂ ನನಗೆ ಐಡಿಯಾ ಇಲ್ಲ. ಬಟ್ ಇದೊಂದು ಬಜ್ ಆಗಿರುವಂತಹ ಮಾಹಿತಿ. ಯಾವುದು ಬಜ್ಜೋ ಅದನ್ನು ಅಲ್ಲೇ ಬಜ್ ಅಂತ ನಿಮಗೆ ಹೇಳಿಬಿಟ್ರೆ ನಿಮಗೆ ಒಂದು ಐಡಿಯಾ ಅನ್ನೋದು ಇರುತ್ತೆ. ಅದಕ್ಕೋಸ್ಕರನೇ ಇಟ್ಸ್ ಬಜ್, ಓಕೆನಾ? ಸೊ ಇನ್ನು ಶೂಟಿಂಗ್ ಏನು ನಡೀತಾ ಇದೆ, ಸೊ ಅದೇ ಸಮಯದಲ್ಲಿ ಎಡಿಟಿಂಗ್ ಸಹ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಕೊತಾ ಇದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಆ್ಯಂಡ್ ಈಗಾಗಲೇ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ, ಈ ಸಿನಿಮಾ ಬಂದ್ಬಿಟ್ಟು ಡಿಸೆಂಬರ್ 5th ಪ್ಲಾನ್ ಮಾಡ್ತಿದ್ದಾರೆ ಅಥವಾ 6th, ಒಟ್ಟಿನಲ್ಲಿ ಡಿಸೆಂಬರಲ್ಲಿ ಬರ್ತಾ ಇದೆ 2025 ಅಂತ ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ವಿ. ಆ್ಯಂಡ್ ಸ್ಟಿಲ್ ನಾವು ಈ ಡೇಟ್ನವರೆಗೂ ಇದೇ ಮಾಹಿತಿ ಸಿಗ್ತಾ ಇದೆ. ಹೌದು, ಸಾಕಷ್ಟು ಪ್ರಯತ್ನಗಳನ್ನ ಸಿನಿಮಾ ತಂಡದವರು ಬಂದ್ಬಿಟ್ಟು ಮಾಡ್ತಾ ಇದ್ದಾರಂತೆ. ಸೊ ಡಿಸೆಂಬರ್ 5th ಅಥವಾ ಡಿಸೆಂಬರಲ್ಲಿ ಬರುವ ಸಾಧ್ಯತೆಗಳು 90% ಇದ್ದಾವೆ, ಅದನ್ನು ಮಾತ್ರ ಹೇಳಬಹುದು. ಆ್ಯಂಡ್ ಇನ್ನೂ ಒಂದು ಬಿಗ್ಗೆಸ್ಟ್ ಒಂದು ರೀತಿಯ ಒಂದು ಬಜ್ ಓಡಾಡ್ತಾ ಇದೆ. ಅಂದರೆ ಏಪ್ರಿಲ್ 10ನೇ ತಾರೀಕು ಬರಬೇಕಾದಂತಹ ಈ ಸಿನಿಮಾ ಬಂದ್ಬಿಟ್ಟು ಆ್ಯಕ್ಚುಲಿ ಮುಂದಕ್ಕೆ ಹೋಗಿರೋ ಕಾರಣದಿಂದ ಸೊ ಏಪ್ರಿಲ್ 10ನೇ ತಾರೀಕೆ ಒಂದು ಅಪ್ಡೇಟ್ನ ಬಿಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಇದು ಸಹ ಒಂದು ಬಜ್ ಆಗಿರುವಂತಹ ಮಾಹಿತಿ. ಸೊ
ಏಪ್ರಿಲ್ 10ನೇ ತಾರೀಕು ಸಿನಿಮಾದ ರಿಲೀಸಿಂಗ್ ಡೇಟ್ ಅಂದರೆ ನ್ಯೂ ರಿಲೀಸಿಂಗ್ ಡೇಟ್ನ ಬಂದ್ಬಿಟ್ಟು ಈ ಏಪ್ರಿಲ್ 10ನೇ ತಾರೀಕು ಅನೌನ್ಸ್ಮೆಂಟ್ ಮಾಡುವ ಸಾಧ್ಯತೆಗಳು ಇದ್ದಾವೆ ಅಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಸೊ ನೋಡೋಣ, ಇಫ್ ಏನಾದರೂ ಅಪ್ಡೇಟ್ಸ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ. ಆ್ಯಂಡ್ ಕ್ಷಮೆ ಇರಲಿ, ಆ್ಯಕ್ಚುಲಿ ಈ ಅಪ್ಡೇಟ್ಸ್ 3 ದಿನಗಳ ಹಿಂದೆಯೇ ಸಾಕಷ್ಟು ಜನಗಳಿಗೆ ಗೊತ್ತಿತ್ತು. ಹೌದು, ನನ್ನದೇ ಸ್ವಲ್ಪ ಡಿಲೇ ಆಗಿದೆ ವಿಡಿಯೋ. ಅದಕ್ಕೆ ಕಾರಣ ಇಷ್ಟೇ, ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತಿನಿಂದ ಕಂಟಿನ್ಯೂಸ್ಲಿ ಬರ್ತಾ ಇರ್ತವೆ ನಮ್ಮ ಚಾನಲಲ್ಲಿ ವಿಡಿಯೋಸ್ ಅಂತ ಹೇಳ್ತಾ, ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ರೈಟ್ ಸೈಡಲ್ಲಿರುವಂತಹ ಒಂದು ಸಬ್ಸ್ಕ್ರೈಬ್ ಬಟನ್ನ ಒತ್ತಬೇಡಿ. ಯಾಕಂದರೆ ಪ್ರತಿದಿನವೂ ಅಥವಾ 2 ದಿನಕ್ಕೆ ಒಂದ್ಸಲ ನಮ್ಮ ಇಂಡಸ್ಟ್ರಿ ಅಥವಾ ಪಕ್ಕದ ಇಂಡಸ್ಟ್ರಿ ಅಥವಾ ಇನ್ನೊಂದು ಇಂಡಸ್ಟ್ರಿಯ ಒಳ್ಳೆ ಸಿನಿಮಾಗಳು ಅಥವಾ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇಲ್ಲಿ ತನಕನೂ ವಿಡಿಯೋ ನೋಡ್ಕೊ ಬಂದಿದ್ದೀರಿ ಅಂದರೆ ಮತ್ತೆ ಹೇಳೋದಕ್ಕಾಗಿಲ್ಲ. ದಯವಿಟ್ಟು ಸ್ವಲ್ಪ ಬೆಂಬಲ ಕೊಡಿ. ಲವ್ ಯು. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.